ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಬನ್ನಿ, ಇವತ್ತಿನ ಪ್ರೊಫೈಲ್ ಬಗ್ಗೆ ನೋಡೋಣ. ಇವರ ವೈಯಕ್ತಿಕ ಪರಿಚಯ ಬಂದು ಹೆಸರು ಸುಜಾತ, ವಯಸ್ಸು 40 ವರ್ಷ ತುಂಬಿದೆ. ಊರು ಹಾಸನ ಜಿಲ್ಲೆಯ ತೋಟದಹಳ್ಳಿ. ಗಂಡ ನಿಧನರಾಗಿ 6 ವರ್ಷಗಳೇ ಕಳೆದಿವೆ. ಮಕ್ಕಳು ಸ್ವತಂತ್ರವಾಗಿ ಜೀವನ ಸಾಗಿಸುತ್ತಿದ್ದಾರೆ. ಈಗ ಇವಳು ಮನಸ್ಸಿನ ಶಾಂತಿಗಾಗಿ ಜೀವನದ ಹೊಸ ಪುಟ ಹುಡುಕುತ್ತಿದ್ದಾಳೆ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ ಕಿಯಾ ಸೆಲ್ಟೋಸ್ ಕಾರಿನ ಬಗ್ಗೆನೂ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಅದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅವಳ ಬದುಕಿನ ಕಥೆ. ಗಂಡನ ಜೊತೆ ಕಳೆದ ದಿನಗಳು ಇಂದಿಗೂ ನೆನಪಾಗುತ್ತವೆ. ಅವನಿಲ್ಲದ ಬದುಕು ಶಾಂತವಾದರೂ ಖಾಲಿಯಾಗಿದೆ. ದೇವರ ನಂಬಿಕೆಯಲ್ಲಿ ದಿನ ಕಳೆಯುತ್ತಾಳೆ. ಮೌನವೇ ಅವಳ ಭಾಷೆ. ತೋಟದ ಹೂಗಳನ್ನು ನೋಡುತ್ತಾ ಮನಸ್ಸಿಗೆ ನೆಮ್ಮದಿ ಹುಡುಕುತ್ತಾಳೆ. ಯಾರಿಗೂ ತೊಂದರೆ ಕೊಡದೆ ಎಲ್ಲರಿಗೂ ಸಹಾಯ ಮಾಡುವ ಸ್ವಭಾವದವಳು. ಜೀವನದ ಕೊನೆಯಲ್ಲಿ ಒಬ್ಬ ನಿಜವಾದ ಮನಸ್ಸಿನವನು ಬೇಕು ಎಂದು ಬಯಸುತ್ತಾಳೆ. ನಿಮ್ಮ ಸ್ವಭಾವ ಹೀಗಿರಲಿ. ಪ್ರೀತಿಯಿಂದ ಮಾತನಾಡುವ ಶಾಂತ ಮನಸ್ಸಿನ ಮನುಷ್ಯನಿರಲಿ. ದೇವರ ನಂಬಿಕೆಯುಳ್ಳ ಮೃದು ಸ್ವಭಾವದ ವ್ಯಕ್ತಿಯಾಗಿರಲಿ. ನನ್ನ ಜೀವನದ ಖಾಲಿತನವನ್ನು ನಗುವಿನಲ್ಲಿ ತುಂಬುವವನು ಆಗಿರಲಿ. ನನ್ನ ಆತ್ಮೀಯತೆಯ ಬೆಲೆ ಅರಿತು ಗೌರವದಿಂದ ನಡೆದುಕೊಳ್ಳುವ ಮನಸ್ಥಿತಿ ಇರಲಿ. ಮನೆಯ ನೆಮ್ಮದಿ ಕಾಪಾಡುವ ಪ್ರಾಮಾಣಿಕ ಸಂಗಾತಿಯಾಗಿರಲಿ. ಜೀವನದ ಉಳಿದ ದಾರಿಯನ್ನು ಕೈ ಹಿಡಿದು ಸಾಗಬಲ್ಲ ಹೃದಯವಂತನಾಗಿರಲಿ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2023ನ ಕಿಯಾ ಸೆಲ್ಟೋಸ್ GTX ಪ್ಲಸ್ 1.5 ಕಾರಿನ ರಿವ್ಯೂ ನೋಡೋದಾದ್ರೆ ಒಳಗಿನ ಫೋಟೋಗಳು ಎಲ್ಲ ಈ ತರಹ ಇದೆ ಅಂತ ಹೇಳಿಕೊಂಡಿದ್ದಾರೆ. ಇದರ ಪ್ರೈಸ್ ಬಂದ್ಬಿಟ್ಟು 18,45,000 ಆಗಿರುತ್ತೆ. 2023ನಲ್ಲಿ ಪರ್ಚೇಸ್ ಮಾಡಿರ್ತಾರೆ. 18,621 ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಜೂನ್ 2023 ಆಗಿರುತ್ತೆ. ಫ್ಯೂಲ್ ಟೈಪ್ ಬಂದು ಪೆಟ್ರೋಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ನೋಡೋದಾದ್ರೆ ಕಂಟಿನ್ಯೂ ಇದೆ ಅಂತ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಈ ಕಾರಿನ ಒಳಗಡೆ ಸೀಟ್ ಎಲ್ಲ ಈ ತರಹ ಇದೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗೇನೆ ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ ಇಂಜಿನ್ ಬಂದು 1482 cc ಇದೆ ಮತ್ತು 4 ಸಿಲಿಂಡರ್ಸ್ DOHC ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಇಂಜಿನ್ ಟೈಪ್ ಬಂದು ಟರ್ಬೋ ಚಾರ್ಜ್ಡ್ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಅಂತಾನು ತಿಳಿಸಿದ್ದಾರೆ. ಹಾಗೇನೆ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 158 BHP ಮತ್ತೆ RPM ಬಂದು 5500 ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಟರ್ಕ್ ಬಂದು 253 Nm ಆಗಿರುತ್ತೆ ಅಂತಾನು ತಿಳಿಸಿದ್ದಾರೆ. ಸ್ನೇಹಿತರೆ, ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ. ನಿಮ್ಗೆ ಏನಾದ್ರೂ ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೇನೆ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಚಾನೆಲ್ಗೆ ಜಾಯಿನ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.